ಅಂದರೆ ರಾಹುಲ್ ಮತ್ತು ಅರ್ಚನಾ ದೂರ ಆಗ್ತಾರೆ ಅಂತ ಹೇಳ್ತಾ ಇದೆಯಾ? ಸಾಯೋ ಟೈಮ್ ಬಂದಿರೋ ನಮ್ಮ ಮಾವನ ಕೊನೆ ಆಸೆ ಈಡೇರಿಸ್ಬೇಕು ಅಂತ ಚಿರುಗೆ ಅನ್ಸಿರುವಾಗ ಇನ್ನು ಗೊತ್ತು ಗುರಿ ಇಲ್ದಿರೋ ಆ ರಾಹುಲ್ಗೆ ಅನ್ಸಲ್ವಾ? ಇಂಥ ಪರಿಸ್ಥಿತಿಲೂ ರಾಹುಲ್ ತನ್ನ ಪ್ರೀತಿನ ಕಂಟಿನ್ಯೂ ಮಾಡ್ತಾನೆ ಅಂತ ನಿನಗನ್ನಿಸ್ತಾ ಇದೆಯಣ್ಣ? ಅಪ್ಪ ಅಮ್ಮ ಇಲ್ಲದೆ ಬದುಕಿರೋ ಹುಡುಗ ಸರ್ ನಾನು. ನನಗೆ ಈ ಕುಟುಂಬ ಅನ್ನೋದು ಹೇಗಿರುತ್ತೆ ಅನ್ನೋ ಪರಿಕಲ್ಪನೆನೂ ಇಲ್ಲ. ಹೇಗೋ ಅಬ್ಬೆ ಪರಿ ಥರ ಇದ್ದೆ, ಸಿಕ್ಕಿದ ಕೆಲಸ ಮಾಡ್ತಾ ಇದ್ದೆ. ಆದರೆ ಯಾವತ್ತು ಅರ್ಚನವ್ರು ನನ್ನ ಜೀವನಕ್ಕೆ ಬಂದರೋ ನನ್ನ ಜೀವನದ ದಿಕ್ಕೇ ಬದಲಾಗೋಯ್ತು ಸರ್. ನನಗೋಸ್ಕರ ಯಾರೋ ಇದ್ದಾರೆ ಅನ್ನೋ ಆಸೆ ಹುಡ್ತು. ಅವರಿಂದಾಗಿ ನನಗೆ ನಂಬಿಕೆ ಬಂತು. ನಾನು ಅವ್ರನ್ನ ಬರೀ ಪ್ರೀತಿಸಿಲ್ಲ ಸರ್, ಆರಾಧಿಸಿದ್ದೀನಿ. ಅವ್ರು ನನ್ನ ಜೊತೆಗಿಲ್ದೇ ಇದ್ರು ಅವ್ರನ್ನ ಪ್ರತಿದಿನ ನೆನೆಸ್ಕೊಳ್ತಾ ಇದ್ದೀನಿ. ಅವ್ರ ಧ್ಯಾನದಲ್ಲೇ ಉಸಿರಾಡ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಕ್ಲೀಶೆ ಅನಿಸ್ಬೋದು. ಅರ್ಚನಾ ಅವ್ರನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅನ್ನೋ ಕಾರಣಕ್ಕೆ ನಿಮ್ಮ ಜೀವಕ್ಕಿಂತ ನಮ್ಮ ಪ್ರೀತಿ ದೊಡ್ಡದಲ್ಲ ಅಂತ ಅಂದ್ಕೊಳ್ತೀನಿ. ನಿಮಗಿಷ್ಟ ಇಲ್ಲದೆ ಅವ್ರನ್ನ ಕರ್ಕೊಂಡು ಹೋಗಿ ಮದುವೆ ಆಗೋ ಹುಡುಗ ನಾನಲ್ಲ ಸರ್. ಇದರಿಂದ ಹುಡುಗಿ ಮನೆಗೆ ಧಕ್ಕೆ ಬರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಮಾಡೋದಾಗಿದ್ರೆ ಯಾವತ್ತೋ ಮಾಡ್ಬೋದಿತ್ತು. ಅರ್ಚನಾ ಅವ್ರನ್ನ ನಿಮ್ಮಿಂದ ದೂರ ಮಾಡೋ ಯಾವ ಹಕ್ಕು ನನಗಿಲ್ಲ ಸರ್. ಸರ್, ಪ್ರೀತಿ ಅಂದರೆ ಪಡ್ಕೊಳ್ಳೋದು, ಕಿತ್ಕೊಳ್ಳೋದಲ್ಲ ಸರ್. ನನಗೂ ಅರ್ಚನವ್ರಿಗೂ ಒಂದು ನಂಬಿಕೆ ಇತ್ತು ಸರ್. ಒಂದಲ್ಲ ಒಂದಿನ ನಿಮ್ಮ ಮನ್ಸು ಕರಗ್ಬೋದು, ನಾವಿಬ್ಬರು ಒಂದಾಗ್ಬೋದು ಅಂತ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಇಲ್ಲಿವರೆಗೂ ಕರ್ಸ್ಕೊಂಡಿದ್ದೀರಾ ಅಂದರೆ ನೀವೇನು ಹೇಳದೇ ಇದ್ರು ನನಗೆಲ್ಲ ಅರ್ಥ ಆಯಿತು ಸರ್. ಕೆಲವೊಂದ್ಸಲಿ ಪ್ರೀತಿಲಿ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕಾಗತ್ತೆ. ಇವತ್ತಿಂದ ನಿಮ್ಮ ಮಗಳನ್ನ ಬಿಟ್ಕೊಡ್ತೀನಿ ಸರ್. ನಿಮಗಿಷ್ಟ ಬಂದವ್ರ ಜೊತೆ ಅರ್ಚನವ್ರ ಮದುವೆ ಮಾಡಿಸಿ ಸರ್. ಅವಳೆಲ್ಲೇ ಇದ್ರು ಚೆನ್ನಾಗಿದ್ರೆ ಸಾಕು. ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಚ್ಚು. ರಾಹುಲ್ ನಿಂಗೆ ಯಾವ ಆ್ಯಂಗಲಿಂದನೂ ಸೂಟಬಲ್ ಅಲ್ಲ. ಅವ್ನು ಸುಮ್ಮನೆ ನಿನ್ನ ಮ್ಯಾನ್ಪ್ಲೇಟ್ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ನಾನು ಏನಾದರೂ ನೆಗೆಟಿವ್ ಹೇಳಿದ್ರೆ ನೀನು ಕೋಪ ಬಂದ್ಬಿಡುತ್ತೆ ಅಂತ ಗೊತ್ತು ನನಗೆ. ಆದರೆ ನೀನು ಒಳ್ಳೇದಕ್ಕೆ ಹೇಳ್ತಿರೋದು ನಾನು. ಇನ್ಮೇಲಿಂದ ನನ್ನಿಂದ ಅವ್ರಿಗೆ ಯಾವ ಪ್ರಾಬ್ಲಮ್ಮು ಆಗಲ್ಲ. ಇನ್ಮೇಲಿಂದ ನನ್ನ ದಾರಿನೇ ಬೇರೆ, ಅವ್ರ ದಾರಿನೇ ಬೇರೆ. ಅರ್ಚನಾ ಅವ್ರ ಜೀವನದಲ್ಲಿ ಈ ರಾಹುಲ್ ಅನ್ನೋ ಹೆಸರು ಮುಗಿದೋದ ಅಧ್ಯಾಯ. ಬರ್ತೀನಿ ಸರ್. ರಾಹುಲ್, ಅಲ್ಲ, ರಾಹುಲ್ ಬಗ್ಗೆ ನಿನಗೇನು ಗೊತ್ತು ಅಂತ ಮಾತಾಡ್ತಿದ್ಯಾ? ಚಿಕ್ಕ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನ ಬುದ್ಧಿ ಬರುತ್ತಂತೆ, ಆದರೆ ನಿನಗೆ ನಿಮ್ಮ ಅತ್ತಿಗೆ ಬುದ್ಧಿ ಬಂದಿದೆ. ನಿಮ್ಮ ಅತ್ತಿಗೆಗೂ ಕೂಡ ರಾಹುಲ್ನ ಕಂಡ್ರೆ ಇಷ್ಟ ಇಲ್ಲ, ನಿನಗೂ ಅಷ್ಟೇ. ಅವನು ಕಂಡ್ರೆ ಅಸೂಯೆ ಪಡ್ತೀಯಾ? ಪ್ಲೀಸ್ ಅಚ್ಚು, ಅವ್ನ ವಿಷಯ ಬಿಡು ಮೊದಲು. ಅಪ್ಪ ಹೇಳ್ದಂಗೆ ಬೇರೆ ಹುಡುಗನ ಮದುವೆ ಆಗೋದಕ್ಕೆ ಒಪ್ಕೋ. ನೋಡು ಚಿರು, ನೀನು ನನ್ನ ಬೈಕೊಂಡ್ರೂ ಪರವಾಗಿಲ್ಲ. ನನ್ನ ಪ್ರೀತಿ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ. ನನ್ನ ಮದುವೆ ಅಂತ ಆದರೆ ಅದು ರಾಹುಲ್ನ ಮಾತ್ರ. ಅಲ್ಲ, ಈ ವಿಷಯ ನಿನಗೂ ಗೊತ್ತು, ಮನೆಯವ್ರಿಗೂ ಗೊತ್ತು. ಇದಾಗಲ್ಲ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ಕೇಳ್ತಿದ್ಯಾ? ಅಚ್ಚು, ಅಪ್ಪನ ಹೆಲ್ತ್ ಕಂಡೀಷನ್ ಹೀಗಿರುವಾಗ್ಲೂ ನಿನ್ನ ಹಠನೇ ಹೆಚ್ಚಾಯ್ತಾ ನಿನಗೆ? ನೀನ್ ನನ್ನನ್ನ ಕನ್ವಿನ್ಸ್ ಮಾಡೋ ಬದಲು
ಅಚ್ಚು ರಾಹುಲ್ನೇ ಮದ್ವೆ ಆಗ್ಲಿ ಅಂತ ಅಪ್ಪನ್ ಕನ್ವಿನ್ಸ್ ಮಾಡು, ನಿಮ್ಮ ಅತ್ಗೆನೋ ಕನ್ವಿನ್ಸ್ ಮಾಡು. ಅದು ಮಾತ್ರ ಆಗಲ್ಲ ಅಲ್ವಾ? ನಾನು ಏನು ಮಾತಾಡಲ್ಲ ಅಂತ ಹೇಳಿ ನನ್ನನ್ನ ಬಗ್ಸೋದಕ್ಕೆ ಟ್ರೈ ಮಾಡ್ತೀಯಾ? ಇದನ್ನೇ ಹೋಗಿ ನಿಮ್ಮ ಅತ್ಗೆ ಮತ್ತೆ ಅಪ್ಪನ ಹತ್ರ ಮಾತಾಡು. ಹಂಗಾರೇನು ಅಪ್ಪಗಿಂತ ನಿನ್ ಪ್ರೀತಿನೇ ಹೆಚ್ಚಾಗೋಯ್ತಾ ನಿನಗೆ? ಹಾಗೆ ಅನ್ಕೋ. ನನಗೆ ಅಪ್ಪ ಅಂದ್ರೆ ತುಂಬಾ ಪ್ರೀತಿ ಇದೆ, ಕೊನೆಯವರೆಗೂ ಅವ್ರ ಜೊತೆನೆ ಇರ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಅದಕ್ಕೋಸ್ಕರ ನಾನು ನನ್ನ ಪ್ರೀತಿನ ಕಳ್ಕೊಳ್ಳೋದಕ್ಕೆ ಆಗಲ್ಲ ಚಿರು. ಐ ಆಮ್ ರಿಯಲಿ ಸಾರಿ. ಮತ್ತೆ ಇದ್ರ ಬಗ್ಗೆ ಮಾತಾಡೋದು ಬೇಡ. ದೊಡ್ಡದಾಗ ಮಾವ ಮಾವ ಅಂತ ನಮ್ಮ ಅಪ್ಪನ ಸೇವೆ ಮಾಡ್ತಾ ಇರ್ತೀರಾ? ಹೇಳ್ಬೇಕು ತಾನೆ ಇವಳಿಗೆ ಅವ್ರು ಇಷ್ಟಪಟ್ಟಿದ್ದು ಹುಡುಗನ್ ಮದ್ವೆ ಆಗು ಅಂತ. ನೋಡು ಚಿರು, ನನ್ ಮೇಲಿರೋ ಕೋಪನ ನನ್ ಮೇಲೆ ತೀರಿಸ್ಕೊ. ಸುಮ್ನೆ ದೀಪಂಗ್ ಯಾಕೆ ಬೈತೀಯ ನೀನು? ನೋಡ್ರಿ ದೀಪ ಅವ್ರೆ, ರಾಹುಲ್ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಇರ್ಬೋದು, ಹಾಗಂತ ನಮ್ಗೆ ಆ ಅಭಿಪ್ರಾಯ ಇದೆ ಅಂತ ಅನ್ಕೋಬೇಡಿ. ಅದು ಯಾವತ್ತೂ ಬರಲ್ಲ ನಮ್ಗೆ. ಹಸ್ಬೆಂಡು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮಾತನ್ನ ತಪ್ಪಾಗೂ ಅರ್ಥ ಮಾಡ್ಕೋಬೇಡಿ. ಆದರೆ ನಮ್ಮ ಅಣ್ಣನ ಪ್ರೀತಿಗೆ ಬೆಂಬಲ ಕೊಡ್ತಿರೋರು ನಿಮ್ಮ ಅಕ್ಕನ ಪ್ರೀತಿಗೆ ಯಾಕೆ ಬೆಂಬಲಿಸ್ತಿಲ್ಲ? ಮತ್ತೆಲ್ಲ ಹೊರಟಿಯೋ? ಸಾಹೇಬ್ರನ್ನ ಬಿಡಿಸ್ಕೊಬರಕಮ್ಮ. ಈಗ ತಾನೇ ಬಿಡಲ್ಲ ಅಂತ ಹೇಳ್ತೀಯಲ್ಲೋ? ಈಗ ಬಿಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಅಂದ್ರೆ ನಿಮ್ಮಪ್ಪ ತಪ್ಪು ಮಾಡಿಲ್ಲ ಅಂತ ಎಸ್ ಎಸ್ ಸಾಹೇಬ್ರಿಗೆ ಗೊತ್ತಾಯ್ತಾ? ಗೊತ್ತಾಗುತ್ತಮ್ಮ, ಅದಕ್ಕೆ ಸಾಹೇಬ್ರನ್ನ ಬಿಡ್ತಾರೆ ಅಂತ ಹೇಳ್ತಿರೋದು. ಎಷ್ಟೊತ್ತಿಗೆ ಕರ್ಕೊಂಡು ಬರ್ತೀಯಾ? ಗೊತ್ತಿಲ್ಲ, ಮೊದಲು ಸ್ಟೇಷನ್ಗೆ ಹೋಗ್ಬೇಕು. ಆಯ್ತು, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಗೊತ್ತಾಗ್ಲಿಲ್ಲ. ಸಂಜನಾ ಹತ್ರ ನಡೆದಿದ್ದನ್ನ ಅಮ್ಮಂಗೆ ಹೇಳಿದ್ರೆ ಮನೇಲಿ ವಿಷ ಸ್ವಲ್ಪ ಸಾಕೊಂಡಿದ್ದೀವಲ್ಲ ಅಂತ ನೊಂದ್ಕೊಳ್ತಾರೆ. ಏನಿಲ್ಲಮ್ಮ, ಸ್ವಲ್ಪ ಕೆಲಸ ಆಯ್ತು ಅಂತ ಬಂದೆ, ನಾನು ಬರ್ತೀನಿ. ಯೋಚನೆ ಮಾಡಬೇಡಿ ಅದಕ್ಕೆ, ಅಣ್ಣ ಬಂದೇ ಬರ್ತಾನೆ. ಅವ್ನು ಯಾವ ತಪ್ಪು ಮಾಡಿಲ್ಲ. ಆ ಇನ್ಸ್ಪೆಕ್ಟ್ರಿಗೆ ಅಣ್ಣನ ಮೇಲೆ ಏನು ಕೋಪ ಇಲ್ಲ, ಮಗಳಿಗೆ ಮೋಸದಿಂದ ನರಸಿಂಹ ತಾಳಿ ಕಟ್ಬಿಟ್ಟ ಅಂತ ಸ್ವಲ್ಪ ಕೋಪ ಅಷ್ಟೆ. ಆದ್ರೂ ಆ ಒಡವೆ ನಮ್ಮನೆಗೆ ಹೇಗೆ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೌದು ಅದಕ್ಕೆ, ನನಗೂ ಅದೇ ಆಶ್ಚರ್ಯ, ಹೇಗೆ ಬಂತು? ದೇವ್ರ ಮನೆಯಲ್ಲಿ ದೇವ್ರ ಫೋಟೋದಿಂದನೇ ಸಿಕ್ಕಿದೆ ಅಂದಮೇಲೆ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಕಣೆ. ಆದ್ರೆ ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಅನ್ಯಾಯವಾಗಿ ನಮ್ಮ ಯಜಮಾನ್ರನ್ನ ಅರೆಸ್ಟ್ ಆಗೋ ಥರ ಮಾಡಿದ್ದಾರೆ. ಅವ್ರಿಗಂತೂ ಒಳ್ಳೇದಾಗಲ್ಲ. ನಿಮ್ಮ ಗಂಡ ಅರೆಸ್ಟ್ ಆಗೋದಕ್ಕೆ ನಾನೇ ಕಾರಣ ಆತೆ, ಬಟ್ ಅದು ನಾನೇ ಅಂತ ನಿಮಗೆ ಯಾವತ್ತೂ ಗೊತ್ತಾಗಲ್ಲ. ಸೊ ನೀವು ನನಗೆ ಯಾವ ಶಿಕ್ಷೆನೂ ಕೊಡೋಕ್ಕಾಗಲ್ಲ. ಸಪೋಸ್ ಅದು ನಾನೇ ಅಂತ ಗೊತ್ತಾಗಿ ನಾನು ಮುಂದೆ ಏನಾದರೂ ಬಾಲ ಬಿಚ್ಚಕ್ಕೆ ಬಂದರೆ ಇಡೀ ಮನೆಯವರನ್ನ ಹೇಗೆ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಹುಲ್, ರಾಹುಲ್, ಚಿರು ಚಿರು, ಗಾಡಿ ನಿಲ್ಸು, ಗಾಡಿ ನಿಲ್ಸು. ರಾಹುಲ್, ಯಾಕಚ್ಚು? ರಾಹುಲ್, ರಾಹುಲ್, ಅಚ್ಚು, ರಾಹುಲ್, ಅಚ್ಚು ನಿಂತು, ಅಚ್ಚು ನಿಂತು. ಯಾಕೆ ಹಿಂಗೆ ಓಡ್ತಿದ್ದೆ? ಏನಾಯ್ತು? ನಾನು ರಾಹುಲ್ನ ನೋಡ್ದೆ. ಅವ್ನು ಯಾಕೆ ಇಲ್ಲಿ ಬರ್ತಾನಚ್ಚು? ನೀವೇನಾದ್ರೂ ಕರ್ಸಿದ್ರೇನ್ರಿ ಅವನ್ನ? ಇಲ್ಲ ಹಸ್ಬೆಂಡು, ನಾನೇನು ಕರ್ಸಿಲ್ಲ. ಇಲ್ವಂತಚ್ಚು, ಯಾಕೆ ಹಿಂಗೆ? ನಿನ್ ಮೊದಲು ಅವ್ನು ಭ್ರಮೇಲಿ ಇರೋದು ಬಿಡು, ಅವ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ನಿಲ್ಸು ಮೊದಲು. ಇಲ್ಲ, ನಾನು ರಾಹುಲ್ನ ನೋಡ್ದೆ. ಒಂದ್ ನಿಮಿಷ ಇರು. ಅವ್ನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಕ್ಕ, ಇಷ್ಟೊತ್ತರಲ್ಲಿ ಅಣ್ಣ ಸ್ಕೂಲಲ್ಲಿ ಇರ್ತಾರೆ, ಅವ್ರು ಹೆಂಗೆ ಫೋನ್ ಎತ್ತಾರೆ? ಇಲ್ಲ ದೀಪಾ, ಏನೋ ಆಗಿದೆ. ರಾಹುಲ್ ಇಲ್ಲಿಗೆ ಬಂದಿದ್ದ, ನನಗೆ ಗೊತ್ತಿಲ್ಲದೆ ನನ್ನ ಬೆನ್ನಿಂದ ಏನೋ ನಡೀತಿದೆ. ಅಚ್ಚು,
ರಾಹುಲ್ ಬಂದಿದ್ನಾ? ಏನ್ ಕೇಳ್ತಿದ್ದೆ ನೀನು? ನಾನು ರಾಹುಲ್ ಇಲ್ಲಿಗೆ ಬಂದಿದ್ನಾ? ಅಲ್ಲ ಅರ್ಚನಾ, ರಾಹುಲ್ ಇಲ್ಲಿಗೆ ಯಾಕೆ ಬರ್ತಾನೆ? ಈಗಷ್ಟೇ ಅವ್ನು ಇಲ್ಲಿಂದ ಹೋಗಿದ್ದನ್ನ ನಾನು ನೋಡ್ದಂಗಾಯ್ತು. ನಾನು ಫೋನ್ ಮಾಡ್ತಿದ್ದೀನಿ, ಆದ್ರೆ ಅವ್ನು ಪಿಕ್ ಮಾಡ್ತಿಲ್ಲ. ಅಚ್ಚು ಏನಾಗಿದೆ ನಿಂಗೆ? ಯಾಕೆ ಈ ಥರ ಆಡ್ತಿದ್ಯಾ? ಅಲ್ಲ ರಾಹುಲ್, ಸಾಕು ನಿಲ್ಸಚ್ಚು. ಆಗ್ಲಿಂದ ಅವ್ನು ಇಲ್ಲಿಗೆ ಬಂದಿದ್ದಾನೆ, ಅವ್ನು ನೋಡ್ದಂಗಾಯ್ತು ಅಂತ ಏನೇನೋ ಮಾತಾಡ್ತಾ ಇದ್ಯಾ. ಅವತ್ತು ಅವನ್ನ ಚೆನ್ನಾಗಿ ಗುಗ್ದು ಮನೆಯಿಂದ ಕಳ್ಸಿದ್ರು ಅವ್ನು ಯಾಕೆ ಬರ್ತಾನೆ ಇಲ್ಲಿಗೆ? ಅವ್ನು ಬಂದ್ರು ಅವನ್ನ ಸುಮ್ಮನೆ ಬಿಡ್ತೀವಾ? ಅವನ ಜೊತೆ ಟಚ್ ಇಟ್ಕೋಬೇಡ ಅಂತ ಅವತ್ತೇ ಹೇಳಿದೀವಿ, ಆದ್ರೂ ಅವ್ನ ನೆನಪಲ್ಲ ಇದೆಯಲ್ಲ. ನೀನಲ್ಲ, ಆ ದೇವ್ರೆ ಬಂದು ಹೇಳಿದ್ರು ನಾನು ನನ್ನ ರಾಹುಲ್ನ ಮರಿಯಲ್ಲ. ಅಲ್ಲ ಅಚ್ಚು, ಹಸ್ಬೆಂಡು ಈಗಾಗಲೇ ಅವರಿಂದ ದೂರ ಆಗಿದ್ದಾರೆ. ಈಗ ಅವ್ರನ್ನ ನೆನ್ಸ್ಕೊಳ್ಳಬಾರ್ದು ಅಂದ್ರೆ ಅದ್ ಯಾವ ಮಟ್ಟಿಗೆ ಸರಿ? ಇದು ನಮ್ಮನೆ ವಿಚಾರ, ಇದರಲ್ಲಿ ನೀನ್ ಇಂಟರ್ಫಿಯರ್ ಆಗೋ ಅವಶ್ಯಕತೆನೇ ಇಲ್ಲ. ಈ ವಿಚಾರಕ್ಕೆ ಚಿರುಗೂ ನಿನ್ಗೂ ಈಗಾಗಲೇ ಜಗಳ ಆಗಿದೆ, ನೆನ್ಪಿಲ್ವಾ? ಅರ್ಥ ಆಯ್ತಾ ಸೌಂದರ್ಯ ಹೇಳಿದ್ದು? ಚಿಕ್ಕ ವಯಸ್ಸಿಂದ ನಾನು ನಿನ್ನ ರೋಲ್ ಮಾಡೆಲ್ ಥರ ನೋಡ್ತಾ ಇದ್ದೀನಿ, ನಿನ್ನೆ ಫಾಲೋ ಮಾಡ್ತಾ ಇದ್ದೀನಿ. ನಿನ್ನಲ್ಲಿರೋ ಶಿಸ್ತು, ವರ್ಕ್ ಕಮಿಟ್ಮೆಂಟ್, ಟೈಮಿಂಗ್ ಇದನ್ನೆಲ್ಲ ನಾನು ಕಲ್ತಿದ್ದೀನಿ. ನೀನು ಯಾವ ವಿಚಾರದಲ್ಲೂ ತಪ್ಪು ಮಾಡಲ್ಲ ಅಂತ ನನ್ನ ಜೊತೆ ಕೆಲಸ ಮಾಡೋರಿಗೆಲ್ಲ ಎಷ್ಟು ಸರ್ತಿ ಹೇಳಿದ್ದೀನಿ ಗೊತ್ತಾ? ಆದ್ರೆ ಇದು ಒಂದು ವಿಷಯದಲ್ಲಿ ಯಾಕೆ ಇಷ್ಟು ದೊಡ್ಡ ತಪ್ಪು ಮಾಡ್ತಿದ್ಯಾ ಅಚ್ಚು? ನೀನ್ ಯಾಕೆ ನಿಮ್ಮ ಅತ್ತಿಗೆನ ಇಷ್ಟಪಡ್ತೀಯಾ? ಅವ್ರು ನನಗೆ ತಾಯಿ ಸಮಾನ. ನನಗೂ ಅಷ್ಟೇ. ರಾಹುಲ್ ಗಂಡನ್ ಸಮ ಅಷ್ಟೇ. ಮದ್ವೆ ಅಂತ ಆದ್ರೆ ಅದು ಅವನ್ನೇ. ಅವನಿಂದ ನನ್ನನ್ನ ಎಷ್ಟೇ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅದಾಗಲ್ಲ. ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರಲ್ಲ ಚಿರು. ಅವನ ಮೇಲೆ ನನಗೆ ಪ್ರೀತಿ ಆಗಿದೆ, ಅದು ತಪ್ಪ? ಅವನೇನ್ ಕಳ್ಳನ ಸುಳ್ಳನ? ಒಳ್ಳೆ ಹುಡುಗ ಅವನು, ಆದ್ರೆ ಶ್ರೀಮಂತ ಅಲ್ಲ ಅಷ್ಟೇ. ಮೇಷ್ಟ್ರಿಗೆ ಅದೆಷ್ಟು ಸಂಬಳ ಬಂದ್ಬಿಡುತ್ತೋ. ಅವನು ದುಡಿಯೋದು ಸಾಕಾಗಿಲ್ಲ ಅಂದ್ರೆ ನಾನು ದುಡಿತೀನಿ. ಅಚ್ಚು, ನಿಮ್ಮ ಮನೆಗೆ ಯಾವ ಆ್ಯಂಗಲಿಂದನೂ ಸೂಟ್ ಆಗಲ್ಲ ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ, ಆದ್ರೂ ಯಾಕೆ ಹಠ ಮಾಡ್ತಾ ಇದೆಯಾ? ನನಗೆ ತಿಂಗಳಿಗೊಂದ್ಸಲ ಪ್ರೀತಿ ಬದಲಾಯಿಸೋದಕ್ಕೆ ಆಗಲ್ಲ ಚಿರು. ಸತ್ರು ಬದುಕಿದ್ರು ಅದು ಅವನ ಜೊತೆನೆ. ಈ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಓಡ್ ಹೋಗಿ ಮದುವೆ ಆಗ್ತಿಲ್ಲ ಅಷ್ಟೇ. ನಾನು ತಾಳಿ ಕಟ್ಟಿಸ್ಕೊಂಡ್ರೆ ಅದು ಅವನ ಕೈಯಿಂದ ಮಾತ್ರ. ಅವನು ನಮ್ಮ ಸೌಂದರ್ಯಂಗೆ ಅವಮಾನ ಮಾಡಿರೋದು ನಿನಗೆ ಗೊತ್ತಿಲ್ವೇನಮ್ಮ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಅವತ್ತಿನ ದಿನ ಏನಾಯ್ತು ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಆ ಜಾಗದಲ್ಲಿ ನೀವೂ ಇರ್ಲಿಲ್ಲ, ಚಿರು ಅದಕ್ಕೆ ಬಿಟ್ರೆ ಬೇರೆ ಇನ್ಯಾರೂ ಇರ್ಲಿಲ್ಲ. ಅಂದ್ರೆ ನಿನ್ ಪ್ರಕಾರ ಅವ್ನು ಮಾಡಿದ್ ಸರಿ ಅಂತಾನ? ಅವತ್ತು ಅವನಿಂದನೂ ತಪ್ಪಾಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಪ್ಲೀಸ್ ಅದನ್ನೇ ದೊಡ್ಡದು ಮಾಡಿ ನನ್ನ ಅವನ್ನ ದೂರ ಮಾತ್ರ ಮಾಡಬೇಡಿ. ಯಾಕೆ ಈ ಮನೆಯಲ್ಲಿ ಬೇರೆ ಇನ್ಯಾರು ತಪ್ಪೇ ಮಾಡಿಲ್ವಾ? ಚಿಕ್ಕಮ್ಮ, ನಿಮ್ಮ ಮಗಳು ಇದುವರೆಗೂ ಏನು ತಪ್ಪೇ ಮಾಡಿಲ್ವಾ? ನನ್ನ ಮಗಳೇನ್ ಮಾಡಿದ್ಲು? ಇಡೀ ದಿನ ಯಾವುದೋ ಹುಡುಗ ನೆನೆಸ್ಕೊಂಡು ಅಳ್ತಾ ಜ್ವರ ಬರೆಸ್ಕೊಂಡಿದ್ನ ಮರ್ತ್ ಬಿಟ್ರಾ? ಅಚ್ಚು, ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಅಚ್ಚು, ಇದೊಂದು ವಿಚಾರದಲ್ಲಿ ದಯವಿಟ್ಟು ಹಠ ಮಾಡಬೇಡ. ನಮಗೂ ಸಾಕಾಗಿ ಹೋಗಿದೆ. ಅಪ್ಪಂಗೋಸ್ಕರನಾದ್ರೂ ಇನ್ನೊಬ್ಬ ಹುಡುಗನ ಮದುವೆ ಆಗಕ್ಕೆ ಒಪ್ಕೋ. ಚಿರು ಚಿರು ಕೇಳಿಸ್ಕೊ, ನಿಮ್ಮ ಅತ್ತಿನೇ ಹೇಳ್ತಿದ್ದಾರೆ ರಾಹುಲ್ ಬಂದಿದ್ದಂತೆ. ಹೇಳಿ, ಇವಾಗ ತಾನೇ ಹೇಳಿದ್ರಲ್ಲ, ಹೇಳಿ ರಾಹುಲ್ ಬಂದಿದ್ದ ಅಂತ. ಸಾಕು ನಿಲ್ಸಚ್ಚು. ಅವ್ನು ಯಾಕೆ ಇಲ್ಲಿಗೆ ಬರ್ತಾನೆ? ಇನ್ನು ಯಾಕೆ ಅವ್ನ ನೆನಪಲ್ಲಿದ್ಯಾ? ಅಲ್ಲ ಅತ್ತಿಗೆ ಅವನೇ ಅವಮಾನ ಮಾಡಿದಾನಲ್ವಾ, ಅಂತದ್ರಲ್ಲಿ ಅತ್ತಿಗೆ ನೋಡಕ್ ಅವ್ನು ಯಾಕೆ ಬರ್ತಾನೆ? ಚಾನ್ಸೇ ಇಲ್ಲ ಕಣೆ. ಅವನ ಬಗ್ಗೆ ನೀನ್ ಏನೇ ಹೇಳಿದ್ರು ಅವನ ಜೊತೆ ನಿನ್ ಮದ್ವೆ ನಡೆಯಲ್ಲ. ನಾವು ತೋರಿಸಿದ ಹುಡುಗನೇ ನಿನ್ ಮದ್ವೆ ಆಗ್ಬೇಕು. ಅರ್ಚನಾ,
ನಾಳೆ ನಿನ್ನ ನೋಡೋದಕ್ಕೆ ಹುಡುಗನ ಮನೆ ಕಡೆಯವ್ರು ಬರ್ತಾ ಇದ್ದಾರೆ. ಹುಡುಗ ಮತ್ತು ಅವ್ನ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲದನ್ನೂ ನಿನಗೆ ಶೇರ್ ಮಾಡಿದ್ದೀನಿ, ನೋಡ್ಬಿಡು. ಕಂಡೀಷನ್ ಅರ್ಥ ಮಾಡಿಕೊಂಡು ನೀವೇ ಅಚ್ಚು ಮದುವೆ ಇನಿಷಿಯೇಟಿವ್ ತೊಗೊಂಡ್ರಲ್ಲ, ಥ್ಯಾಂಕ್ಸ್ ಅದಕ್ಕೆ. ಅರ್ಚನೂ ನನಗೆ ಮಗಳಿದ್ದಾಗಲ್ವಾ, ಪಾಪ ಅವಳ ಮದುವೆ ಜವಾಬ್ದಾರಿನ ನಾನೇ ತಗೋಬೇಕು. ಸರ್ ಏನಾಯ್ತು ಸರ್? ನನ್ಗ ಚೆನ್ನಾಗಿದ್ದೀನಲ್ಲ, ಐ ಆಮ್ ಆಲ್ ರೈಟ್. ಈಗಾಗುತ್ತೆ. ಏನಪ್ಪ ಜಯರಮ್ಮ, ನೀನೊಬ್ಬನೇ ಸಾಚ? ನಾವೆಲ್ಲ ಏನೋ ಕಚಡ ನನ್ನ ಮಕ್ಕಳ? ಅಲ್ಲ ಕಣಯ್ಯ, ನೀನು ಬಿಟ್ಟರೆ ಪ್ರಪಂಚದಲ್ಲಿ ಯಾರೂ ಅಹಿಂಸಾವಾದಿಗಳೇ ಇಲ್ವಾ? ಅಲ್ಲ, ಸತ್ಯ ಧರ್ಮ ನಿಷ್ಠೆಗೆ ಬೆಲೆನೇ ಇಲ್ಲ ಅಂತ ಇಷ್ಟಿಷ್ಟುದ್ದ ಭಾಷಣ ಬೇಕಿದ್ಯಾ? ಸರ್ ಹೋಗ್ಲಿ ಬಿಡಿ ಸರ್. ಏಯ್, ನೀನು ಯಾವನ ಹೇಳಕ್ಕೆ? ಸೈಲೆಂಟಾಗೆ ಸೈಡ್ ಹೋಗ್ಬಿಡು. ನೋಡು ಮಿಸ್ಟರ್ ಜಯರಾಮ್, ನಿಂದೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಕಣಯ್ಯ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಆಗೋಗಿದೆ. ನೋಡು, ಆ ಚಿನ್ನನ ಕದ್ದಿರೋದು ನಾನೇ ಅಂತ ಒಪ್ಕೊಳ್ಳೋದು ಬಿಟ್ಟು ಇಷ್ಟೆಲ್ಲ ಕಷ್ಟಪಡಬೇಕಿತ್ತ ನೀನು? ತಪ್ಪು ಮಾಡಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ತಪ್ಪು ಮಾಡಿಲ್ಲ ಅಂದರೆ ತಲೆ ಹೋದರೂ ತಲೆ ತಗ್ಸಲ್ಲ. ಇಷ್ಟಾದರೂ ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ ಅಲ್ಲ? ವೆಯ್ಟ್, ಕಾಲ್ ಅಟೆಂಡ್ ಮಾಡ್ಬೋದು. ಏಯ್, ಲಾಕ್ ಮಾಡ. ಹೇಳು ಮಗಳ. ಡ್ಯಾಡ್, ಆ ನರಸಿಂಹನ ಅಪ್ಪನ್ನ ರಿಲೀಸ್ ಮಾಡಿ. ಏನಮ್ಮ ನೀನು ಈ ಮಾತಾಡ್ತಾ ಇರೋದು? ಎಸ್ ಡ್ಯಾಡ್, ಆ ನರಸಿಂಹ ನಾನು ಹೇಳ್ದನ್ನು ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ನನ್ನ ಕಾಲು ಹಿಡ್ಕೊಂಡು ಹೇಳಿದ್ದಾನೆ. ನಾನು ಪ್ರಾಮಿಸ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಹಾಗಾದರೆ ಬಿಡ್ತೀನಿ ಬಿಡು, ಇನ್ನೂ ಸ್ವಲ್ಪ ದಿನ ಬದುಕೊಳ್ಳಿ. ಏನಂತೀಯ? ಖುಷಿಯಾಗಂತೂ ಬದುಕಕ್ಕೆ ಬಿಡಲ್ಲ ಡ್ಯಾಡ್. ಅದು ನಿನಗೆ ಬಿಟ್ಟಿದ್ದಮ್ಮ, ಏನಾದರೂ ಮಾಡ್ಕೊ. ನೀವಲ್ಲಿ ಅವ್ರ ಅಪ್ಪನ ರಿಲೀಸ್ ಮಾಡಿ, ನಾನಿಲ್ಲಿ ಅವ್ರ ಮಗನ್ನ ಲಾಕ್ ಮಾಡ್ಕೋತೀನಿ. ಸರಿ ಮಗಳೇ. ಸರ್ ನಿಮ್ಮ ಮಗಳು ಫೋನ್ ಮಾಡಿದ್ರಾ? ಪರವಾಗಿಲ್ಲ ಕಣಯ್ಯ, ಮನೆಯಿಂದ ಇಷ್ಟು ಬೇಗ ಓಡೋಡಿ ಬಂದ್ಬಿಟ್ಯಾ? ಜೈರಾಮನ ಮೇಲೆ ಅಷ್ಟೊಂದು ಪ್ರೀತಿನ? ಆದರೆ ಅವನು ನೋಡಿದ್ರೆ ನಿನ್ನನ್ನು ನಾಯಿ ಥರ ನೋಡ್ತಾನೆ. ನರಸಿಂಹ, ನಿನ್ಗೇನು ಅನ್ಸಲ್ವೇನೋ? ಅವರು ನನ್ನ ಜನ್ಮ ಕೊಟ್ಟಿರೋ ತಂದೆ ಸರ್. ಹುಟ್ಟಿಸಿದ ಮೇಲೆ ಕೊಲ್ಲೋ ಅಧಿಕಾರನೂ ಇರುತ್ತೆ. ಒಬ್ಬೊಬ್ಬ, ಸರಿ ಗಣಪ, ಸೂಪರ್. ಬರತ್ತಾ? ರಿಲೀಸ್ ಮಾಡಪ್ಪ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಏನಪ್ಪ ಜಯರಾಮ, ಒಂದು ರಾತ್ರಿನೂ ನಮ್ಮ ಸೆಲ್ಲಲ್ಲಿ ಕಳೀಲೇ ಇಲ್ವಲ್ಲ? ನಾನು ನಿರಪರಾಧಿ ಅನ್ನೋದು ನಿಮಗೆ ಗೊತ್ತಾಗಿದೆ, ಅದಕ್ಕೆ ನನ್ನನ್ನು ಬಿಟ್ಟು ಕಳಿಸ್ತಾ ಇದ್ದೀರಾ. ನನಗೂ ಗೊತ್ತು ಸರ್, ಮನೆಗೆ ಹೋಗಿ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಮಲ್ಕೋತೀನಿ. ಆಹಾ, ಈ ಕೊಬ್ಬುಗೇನೋ ಕಡಿಮೆ ಇಲ್ಲ. ಹೋಗೋಗು.
ರಾಹುಲ್ ಇಲ್ಲಿಗೆ ಯಾಕೆ ಬಂದಿದ್ದ? ಅವನು ಏನು ಮಾತಾಡ್ದ? ಅಂಥದ್ದು ಮಾತಾಡೋದು ಏನಿತ್ತು? ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ ಅವನು. ರಾಹುಲ್ ಎಲ್ಲಿದೆಯಾ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ನಾನು ಮೆಸೇಜ್ ಮಾಡಿದ್ರು ನೀನು ರಿಪ್ಲೈ ಮಾಡ್ತಿಲ್ಲ, ಯಾಕೆ? ನೀನು ನಮ್ಮ ಮನೆಗೆ ಬಂದಿದ್ದಲ್ಲ, ಯಾಕೆ? ಚಿರೋರತ್ಗೆ ನಿನಗೇನಾದರೂ ಅಂದ್ರ? ಏನಾಯ್ತು ಅಂತ ಹೇಳು. ನೀನು ನಮ್ಮ ಮನೆಗೆ ಬಂದಿದ್ದಲ್ಲ, ಯಾಕೆ? ಚಿರೋರತ್ಗೆ ನಿನಗೇನಾದರೂ ಅಂದ್ರ? ಏನಾಯ್ತು ಅಂತ ಹೇಳು. ಅಲ್ಲ, ರಾಹುಲ್ ನನ್ನ ವಾಯ್ಸ್ ನೋಟ್ನ ಕೇಳಿಸ್ಕೊಂಡಿದ್ದಾನೆ, ಆದರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅವನು? ರಾಹುಲ್, ನನ್ನ ಮೆಸೇಜ್ಗಳನ್ನೆಲ್ಲ ನೀನು ಕೇಳಿಸ್ಕೊಂಡಿದ್ಯಾ, ಆದರೆ ಯಾಕೆ ಯಾವುದಕ್ಕೂ ನೀನು ರಿಪ್ಲೈ ಮಾಡ್ತಿಲ್ಲ? ಅಲ್ಲ, ನಾನು ನಿನಗೆ ಅಷ್ಟೊಂದು ಬೇಡವಾಗೋದ್ನ? ಇಲ್ಲಿ ನನಗೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾರೆ, ನಾಳೆ ಹುಡುಗನ ಕರೆಸ್ತಿದ್ದಾರೆ. ಪ್ಲೀಸ್, ನನಗೆ ಆಗ್ತಿಲ್ಲ ರಾಹುಲ್, ಒಂದು ಕ್ಷಣನೂ ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ. ಅರ್ಥ ಮಾಡ್ಕೋ. ನೋಡು ರಾಹುಲ್, ನಾನು ಈಗಲೇ ಈ ಮನೆ ಬಿಟ್ಟು ಬರ್ತಿದ್ದೀನಿ.